ವೀಕ್ಷಕರೇ, ಸಂಕ್ರಾಂತಿಯ ಸುಗ್ಗಿ ಸಿನಿಮಾ ಮಾಡೋರಿಗೆ ಒಂದು ಹೊಸ ಸ್ಥೈರ್ಯವನ್ನು ತುಂಬುತ್ತೆ ಅಂತ ಹೇಳ್ಬೋದು. ಅಷ್ಟರ ಮಟ್ಟಿಗೆ ಸಂಕ್ರಾಂತಿಯನ್ನು ಗಾಂಧಿನಗರ ಯಾವಾಗಲೂ ಬರಮಾಡಿಕೊಳ್ಳುತ್ತೆ. ಬಲರಾಮನ ದಿನಗಳು ಕೂಡ ಒಂದು ಹೊಸ ಉತ್ಸಾಹದ ಜೊತೆಗೇನೆ ರಿಲೀಸ್ಗೆ ರೆಡಿ ಆಗ್ತಾ ಇದೆ. ಇವತ್ತು ಸಂಕ್ರಾಂತಿ ಹಬ್ಬ ಬಹಳ ವಿಶೇಷವಾದಂಥ ಕ್ಷಣದಲ್ಲಿ ಕೆ ಎಂ ಚೈತನ್ಯ ಅವರು ನಮ್ಮ ಜೊತೆ ಮಾತನಾಡ್ತಾ ಹೋಗ್ತಾರೆ. ಸರ್, ಒನ್ಸ್ ಅಗೇನ್ ಹ್ಯಾಪಿ ಸಂಕ್ರಾಂತಿ. ಸಂಕ್ರಾಂತಿ ಅಂದ ತಕ್ಷಣ ನಿಮ್ಮ ಮನಸ್ಸಿಗೆ ಬರುವಂತಹ ಮೊದಲ ಖುಷಿಯ ಥಾಟ್ ಏನು? ಸಂಕ್ರಾಂತಿ ಹಬ್ಬದ ದಿವಸ ಸೂರ್ಯ ತನ್ನ ಪದ ಬದಲಾಯಿಸ್ತಾನೆ. ಅದರಿಂದ ಹೊಸ ಸುಗ್ಗಿ ಶುರುವಾಗುತ್ತೆ, ಹೊಸ ಹುಟ್ಟು ಶುರುವಾಗುತ್ತೆ, ಹೊಸ ಆಸೆ ಶುರುವಾಗುತ್ತೆ. ನನಗೆ ಯಾವಾಗಲೂ ಸಂಕ್ರಾಂತಿ ನನ್ನ ಬಾಲ್ಯದಿಂದ ನೆನಪಿರೋದು ಏನಂದರೆ, ಎಳ್ಳು ಬೆಲ್ಲ ಜೊತೆಗೆ ಇಡೀ ಕುಟುಂಬ ಸೇರುವಂಥದ್ದು, ಸಡಗರ, ಸಂಭ್ರಮ. ಆ ರೀತಿಯ ಸಂಭ್ರಮದಲ್ಲಿ ನಮ್ಮ ಸಿನಿಮಾದ ಪ್ರಮೋಷನ್ ಆ್ಯಕ್ಟಿವಿಟಿ ನಾವು ಮಾಡ್ತಿದ್ದೀವಿ. ನಮ್ಮ ಸಿನಿಮಾ ಅದೇ ರೀತಿಯ ಒಂದು ಪಥ ಬದಲಾಯಿಸುವ ಕೆಲಸವನ್ನು ಮಾಡಲಿ, ನಮ್ಮ ಇಡೀ ತಂಡಕ್ಕೆ ಹೊಸ ಯಶಸ್ಸು, ಹೊಸ ಹುಮ್ಮಸ್ಸು, ಹೊಸ ಪ್ರೇರಣೆಯನ್ನು ಕೊಡಲಿ ಅಂತ ನಾನು ಬಯಸ್ತೀನಿ. ಇವತ್ತು ಮಂಡ್ಯದಲ್ಲಿ ನಾವು ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ಸಂಕ್ರಾಂತಿ ಹಬ್ಬವನ್ನು. ಎಲ್ಲರೂ ಎತ್ತಿನ ಗಾಡಿ ಹತ್ತೀರಾ, ಒಂದ್ಸಲ ಶೇಕ್ ಆಗುತ್ತೆ, ಒಂದು ಖುಷಿ ವಾತಾವರಣ. ಈ ಕಿಲ್ಲಿಂಗ್ ಕಾಸ್ಟ್ ಪವರು ಸಿನಿಮಾದಲ್ಲೂ ಹಾಗೆ ಇದೆಯಾ? ಈ ಥ್ರಿಲ್ಲಿಂಗ್ ಪವರು ಸಿನಿಮಾದಲ್ಲೂ ಹಾಗೆ ಇದೆ. ಯಾಕೆಂದರೆ ಈ ಸಿನಿಮಾ 80-90ರ ದಶಕನ ಮತ್ತೆ ಕಟ್ಕೊಡುತ್ತೆ. ಅನಿರೀಕ್ಷಿತತೆಯ ದಿನಗಳು, ಆ ದಿನಗಳಿದಾವಲ್ಲ, ನಮ್ಮ ಇಡೀ ಭಾರತ ಹಾಗೂ ಬೆಂಗಳೂರಿಗೆ, ಇಡೀ ಜಗತ್ತಿಗೆ ಅನಿರೀಕ್ಷಿತತೆ ತಂದಂಥ ದಿನಗಳು. ರಾಜಕೀಯವಾಗಿ ಇಡೀ ಪ್ರಪಂಚದ ಸ್ವರೂಪ ಬದಲಾಗ್ತಿತ್ತು, ಬೆಂಗಳೂರಿನ ಸ್ವರೂಪ ಬದಲಾಗ್ತಿತ್ತು. ಆ ಬದಲಾಗ್ತಿರೋ ಬೆಂಗಳೂರಿನ ಒಂದು ಕಥೆ ನಮ್ಮ ಬಲರಾಮನ ದಿನಗಳು ಆಗಿದೆ. ವಿನೋದ್ ಪ್ರಭಾಕರ್ ಅವರು, ರಜತ್ ಅವರು, ವಿನಯ್ ಗೌಡರು ಎಲ್ಲ ಮಾತಾಡುವಾಗ ಅಲ್ಲಲ್ಲಿ ಆ ದಿನಗಳು ಪ್ರಸ್ತಾಪ ಬರ್ತಾ ಹೋಯ್ತು. ಅಂದರೆ ಅದೊಂದು ಕಲ್ಟ್ ಕ್ಲಾಸಿಕ್ ಆಗಿ ಇನ್ನೂ ಕೂಡ ಅವರ ಮನಸ್ಸುಗಳಲ್ಲಿ ಜೀವಂತವಾಗಿದೆ ಆ ಸಿನಿಮಾ. ಕಟ್ ಮಾಡಿದ್ರೆ ಇವತ್ತು ಬಲರಾಮನ ದಿನಗಳು. ಈ ಟ್ರಾನ್ಸಿಷನ್ನು ಹೇಗೆ ನೋಡ್ತೀರಾ ನೀವು? ನಾನು ಯಾವಾಗಲೂ ಆಭಾರಿ ಅಗ್ನಿ ಶ್ರೀಧರ್ ಅವ್ರಿಗೆ. ಯಾಕೆಂದರೆ ನನಗೆ ಮೊದಲ ಸಿನಿಮಾ ಕೊಟ್ಟಂಥವ್ರು ಅಗ್ನಿ ಶ್ರೀಧರ್ ಸರು. ಅವರ ಕಥೆ ಅದು, ಅವರ ಚಿತ್ರಕಥೆ, ಅವರ ಸಂಭಾಷಣೆ, ಆ ದಿನಗಳು. ಅವ್ರ ಮೂಲಕನೇ ನನಗೆ ಭೂಗತ ಜಗತ್ತಿನ ಪರಿಚಯ ಆಗಿದ್ದು. 18 ವರ್ಷಗಳ ನಂತರ ಮತ್ತೆ ಒಂದು ಭೂಗತ ಜಗತ್ತಿನ ಸಿನಿಮಾ ಮಾಡಬೇಕು ಅಂತ ನಾನು ಹೊರಟಾಗೂ ಕೂಡ ನಾನು ಶ್ರೀಧರ್ ಅವರು ಕಲಿಸ್ಕೊಟ್ಟಂಥ ಅನೇಕ ಹೊಳವುಗಳು, ಅವರ ಪುಸ್ತಕಗಳು, ಅನೇಕ ಜನ ಭೂಗತ ಜಗತ್ತಿನ ಬಗ್ಗೆ ಬರೆದಂಥ ಪುಸ್ತಕಗಳು, ಸಂದರ್ಶನಗಳು, ಇವೆಲ್ಲವನ್ನು ನೋಡಿ ಅದರಿಂದ ಪ್ರೇರಣೆಗೊಂಡು ನನ್ನ ಕಾಲ್ಪನಿಕ ಒಂದು ಕಥೆಯನ್ನು, ಹೆಣೆಯುವ ಕಥೆಯನ್ನು ನಾನು ಮಾಡಿದ್ದೀನಿ. ಚೈತನ್ಯ ಸರ್, ಎಷ್ಟೋ ಜನ ಹೇಳ್ತಾರೆ ಡೈರೆಕ್ಟರ್ಗಳು, ನಾನು ಸಿನಿಮಾವನ್ನು ಮಾಡ್ತೀನಿ, ಸಿನಿಮಾವನ್ನು ಕಟ್ಕೊಡ್ತೀನಿ, ಸೃಷ್ಟಿ ಮಾಡ್ತೀನಿ, ಆದರೆ ನನಗೆ ಈ ಮ್ಯಾಥಮೆಟಿಕ್ಸು, ಎಕನಾಮಿಕ್ಸ್ಗಳು, ಇಂಡಸ್ಟ್ರಿದು ಅರ್ಥ ಆಗಲ್ಲ ಅಂತ. ನಾವು ಯಾವಾಗ ಸಿನಿಮಾವನ್ನು ತಯಾರು ಮಾಡಿದ್ರೂ ನೋಡ್ತಾ ಇರ್ತೀವಿ, ಯಾವಾಗ ರಿಲೀಸ್ ಮಾಡಿದ್ರೆ ಸೂಕ್ತ, ಯಾವಾಗ ಫ್ರೀ ಪೀರಿಯಡ್ ಇದೆ, ಬೇಸಿಗೆ ರಜಾ, ಕ್ರಿಕೆಟು, ಮತ್ತೊಂದು ಅಥವಾ ಯಾವುದಾದ್ರೂ ದೊಡ್ಡ ದೊಡ್ಡ ಸಿನಿಮಾಗಳು ಬರ್ತಾ ಇದೆಯಾ ಅಂತ. ಇವುಗಳನ್ನೆಲ್ಲ ನೀವು ಸಿನಿಮಾ ಕರ್ತರಾಗಿ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀರಾ? ನನ್ನ ಪ್ರಕಾರ ಒಂದೊಂದು ವಿಭಾಗಕ್ಕೂ ಅದರದೇ ಆದ ಜವಾಬ್ದಾರಿ, ಅದರದೇ ಆದ ಸ್ಟ್ರೆಂತ್ಸ್ ಇರುತ್ತೆ. ಒಬ್ಬ ನಿರ್ದೇಶಕನ ಕೆಲಸ ಒಂದು ಒಳ್ಳೆಯ ಕಥೆ ಮಾಡೋದು, ಅದಕ್ಕೆ ಸೂಕ್ತವಾದ ಪಾತ್ರಗಳನ್ನ ಆಯ್ಕೆ ಮಾಡೋದು, ಅವ್ರ ಹತ್ರ ಒಳ್ಳೆ ಕೆಲಸ ತೆಗೆಯೋದು, ತನ್ನ ಇಡೀ ತಂತ್ರಜ್ಞ ಹತ್ರ ಒಳ್ಳೆ ಕೆಲಸ ತೆಗೆಯೋದು ಒಬ್ಬ ನಿರ್ದೇಶಕನ ಕೆಲಸ. ಆದರೆ ನಿರ್ದೇಶಕನಿಗೆ ಇದನ್ನು ಯಾವಾಗ ರಿಲೀಸ್ ಮಾಡಿದ್ರೆ ಚೆನ್ನಾಗಿರುತ್ತೆ, ಇದು ಯಾವ ರೀತಿ ಪ್ರಚಾರ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಗೊತ್ತಿರಲೇಬೇಕು ಅಂತ ಏನೂ ಇಲ್ಲ. ಕೆಲವರು ಗೊತ್ತಿರುತ್ತೆ, ಕೆಲವರು ಆ ಕೆಲಸಗಳನ್ನೂ ತುಂಬ ಚೆನ್ನಾಗಿ ಮಾಡ್ತಾರೆ. ನನ್ನ ಬಗ್ಗೆ ನಾನು ಹೇಳಬೇಕು ಅಂದರೆ, ನನಗೆ ಸಿನಿಮಾ ಮಾಡೋದು ಮಾತ್ರ ಗೊತ್ತು, ಆದರೆ ಅದರ ಪ್ರಚಾರ, ರಿಲೀಸು, ಅದನ್ನು ನಾನು ಸಾಮಾನ್ಯವಾಗಿ ನನ್ನ ನಿರ್ಮಾಪಕರಿಗೆ ಬಿಡ್ತೀನಿ. ಹೌದು, ಎಲ್ಲ ಸಿನಿಮಾನೂ ಎಲ್ಲ ಸಮಯದಲ್ಲೂ ವರ್ಕ್ ಆಗೋದಿಲ್ಲ. ಇವತ್ತು ನಮ್ಮ ಚಿತ್ರಮಂದಿರಗಳು ಒಂದು ಕಡೆ IPL ಜೊತೆ ಕಾಂಪೀಟ್ ಮಾಡ್ತಿರುತ್ತೆ, ಇನ್ನೊಂದು ಕಡೆ ಬಿಗ್ ಬಾಸ್ ಜೊತೆ ಕಾಂಪೀಟ್ ಮಾಡ್ತಿರುತ್ತೆ. ಅನೇಕ ಫ್ಯಾಕ್ಟ್ರಿಗಳು ಎಫೆಕ್ಟ್ ಆಗ್ತವೆ ಸಿನಿಮಾ ರಿಲೀಸ್ಗೆ. ಅದೆಲ್ಲವನ್ನು ಮೀರಿ ಕಡೆಗೆ ಸಿನಿಮಾ ಗೆದ್ದಾಗ ಇಡೀ ತಂಡಕ್ಕೆ ಒಂದು ರೀತಿಯ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ. ನಾನು ನಿಮ್ಮ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿರೋ ಬೇರೆ ಬೇರೆ ಕಲಾವಿದರನ್ನು ಮಾತಾಡ್ಸೋವಾಗ ಹೇಳ್ತಾ ಇದ್ರು, ಚೈತನ್ಯ ಅವರು ಸಿನಿಮಾ ಪ್ರೋಸೆಸ್ಸಲ್ಲಿ ಏನೋ ಬ್ಯುಸಿಯಾಗಿರ್ತಾರೆ, ನಿಧಾನವಾಗಿ ಕಲಾವಿದ್ರನ್ನು ಯಾವುದೋ ಒಂದು ಆ್ಯಂಗಲಲ್ಲಿ ಗಮನಿಸ್ತಾ ಇರ್ತಾರೆ ಮತ್ತೆ ಮತ್ತೆ ಕಾಸ್ಟ್ ಮಾಡೋದಕ್ಕೆ ಅಂತ. ಆ ನಟವರ್ಗದ ಪ್ರೀತಿ ಬಗ್ಗೆ ಹೇಳೋದಾದರೆ ನನಗೆ ತುಂಬ ಖುಷಿ ಆಗುತ್ತೆ. ಯಾಕೆಂದರೆ ನನಗೆ ತುಂಬ ಅದ್ಭುತವಾದ
ನಟರ ಒಂದು ದಂಡೆ ಸಿಕ್ತು ಈ ಸಿನಿಮಾದಲ್ಲಿ. ಸ್ಟಾರ್ಟಿಂಗ್ ಫ್ರಮ್ ವಿನೋದ್ ಪ್ರಭಾಕರ್ ಅವ್ರ ಬಗ್ಗೆ ನಾನು ಹಲವು ಇಂಟರ್ವ್ಯೂಗಳಲ್ಲಿ ಹೇಳಿದ್ದೀನಿ. ಕನ್ನಡದಲ್ಲಿ ಬಹಳ ಪ್ರತಿಭಾವಂತ ನಟರಲ್ಲಿ ವಿನೋದ್ ಪ್ರಭಾಕರ್ ಅವರು ಒಬ್ರು. ಇಂಥ ಪಾತ್ರ ಮಾಡ್ಬೋದು, ಇಂಥ ಪಾತ್ರ ಮಾಡೋಕ್ಕಾಗಲ್ಲ ಅಂತ ಹೇಳೋಕೆ ಆಗೋದೇ ಇಲ್ಲ. ಎಂಥ ಪಾತ್ರ ಬೇಕಾದ್ರೂ ನಿಭಾಯಿಸಬಲ್ಲ ನಟರು ವಿನೋದ್ ಪ್ರಭಾಕರ್ ಅವರು. ತಾಂತ್ರಿಕವಾಗಿ ಬಹಳ ತಿಳ್ಕೊಂಡಿದ್ದಾರೆ, ಅದನ್ನೆಲ್ಲ ಸಿನಿಮಾದಲ್ಲಿ ಬಳಸ್ತಾರೆ. ಅವ್ರ ಜೊತೆ ವರ್ಕ್ ಮಾಡೋಕ್ಕೆ ಅವಕಾಶ ಸಿಕ್ಕಿದ್ದು ನನ್ನ ಸೌಭಾಗ್ಯ ಅಂತ ಹೇಳ್ಬೋದು. ಅವ್ರ ಜೊತೆ ಪ್ರಿಯಾ ಆನಂದ್ ಕೂಡ ಅವರ ಪಾತ್ರವನ್ನು ತುಂಬ ಚೆನ್ನಾಗಿ ನಿಭಾಯಿಸಿದ್ದಾರೆ. ನನ್ನ ಆದಿನಗಳು ಸಿನಿಮಾದಲ್ಲಿ ನಟಿಸಿದಂಥ ಆಶೀಶ್ ವಿದ್ಯಾರ್ಥಿಯವರು, ಅತುಲ್ ಕುಲಕರ್ಣಿಯವರು ಹಾಗೂ ದೀಪಕ್ ಆರ್ಯನ್ ಬಚ್ಚನ್ ಪಾತ್ರ ಮಾಡಿದಂಥವ್ರು. ಅವ್ರ 3 ಜನ ಮತ್ತೆ ಈ ಸಿನಿಮಾದಲ್ಲಿ ನನ್ನ ಜೊತೆ ಕೈಗೂಡಿದ್ದಾರೆ. ಅದೇ ರೀತಿ ಶರತ್ ಲೋಹಿತಾಶ್ವ ಕೂಡ ಒಂದು ವಿಶೇಷ ಪಾತ್ರದಲ್ಲಿ ಚಿಕ್ಕದಾದರೂ ಬಹಳ ಗಮನ ಸೆಳೆಯುವ ರೀತಿಯಲ್ಲಿ ಈ ಸಿನಿಮಾದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಈ ಸಿನಿಮಾದಲ್ಲಿ ಮೊದಲನೇ ಬಾರಿಗೆ ನನಗೆ ವಿನಯ್ ಗೌಡ ಹಾಗೂ ರಜತ್ ಜೊತೆ ಕೆಲಸ ಮಾಡುವ ಅವಕಾಶ ಸಿಕ್ತು. ವಿನಯ್ ಗೌಡ ಎಕ್ಸ್ಟ್ರೀಮ್ಲಿ ಟ್ಯಾಲೆಂಟೆಡ್, ವೆರಿ ಹಾರ್ಡ್ ವರ್ಕಿಂಗ್ ಆ್ಯಕ್ಟರ್, ಬಹಳ ನ್ಯಾಚುರಲ್ ಆ್ಯಕ್ಟರ್. ಅದೇ ರೀತಿ ರಜತ್ ಕೂಡ. ಅದ್ರ ಜೊತೆಗೆ ಆದಿತ್ಯ, ಶ್ರೀ ಇರ್ಬೋದು, ತೇಜಸ್ ಜಯರಾಮ್ ಇರ್ಬೋದು. ನಾನು ವರ್ಕ್ ಮಾಡೋ ಪ್ರೋಸೆಸ್ ಯಾವ ರೀತಿ ಇರುತ್ತೆ ಅಂದರೆ, ನಾನು ನಟರಿಗೆ ಇದೇ ರೀತಿ ಮಾಡಿ ಅದೇ ರೀತಿ ಮಾಡಿ ಅಂತ ಹೇಳೋಕೆ ಹೋಗಲ್ಲ. ಅವರ ಪಾತ್ರನ ಅವ್ರಿಗೆ ಚೆನ್ನಾಗಿ ಪರಿಚಯ ಮಾಡಿಕೊಡ್ತೀನಿ. ಸಾಕಷ್ಟು ಸ್ವಾತಂತ್ರ್ಯವನ್ನು ಅವ್ರಿಗೆ ಕೊಡ್ತೀನಿ. ಅವರೇ ಕ್ರಿಯೇಟಿವ್ ಆಗಿ ಅದನ್ನು ಹೇಗೆ ಡೆವಲಪ್ ಮಾಡ್ಕೊಳ್ತಾರೆ ಅನ್ನೋದಕ್ಕೆ ನಾನು ಬಿಡೋಕ್ಕೆ ಪ್ರಯತ್ನ ಪಡ್ತೀನಿ. ಅರುಣ್ ಇರ್ಬೋದು, ಪುನೀತ್ ಇರ್ಬೋದು, ಅನಿಲ್ ಇರ್ಬೋದು, ಎಲ್ಲರೂ ಅದೇ ರೀತಿ ನಾನು ಅವ್ರ ಜೊತೆ ವರ್ಕ್ ಮಾಡೋದು. ಸೊ ಯಾಕೆಂದರೆ ಒಂದು ಸಿನಿಮಾ ಅನ್ನೋದು ಒಂದು ಟೀಮ್ ವರ್ಕ್. ನಾನು ರಂಗಭೂಮಿಯಿಂದ ಬಂದಿದ್ದರಿಂದ ರಂಗಭೂಮಿಯಲ್ಲಿ ಅದೊಂದು ನ್ಯಾಚುರಲ್ ಪ್ರೋಸೆಸ್. ನಿರ್ದೇಶಕ ಒಂದು ಹೇಳ್ತಾನೆ, ನಟ ಇನ್ನೊಂದು ಹೇಳ್ತಾನೆ, ಅವರಿಬ್ಬರ ಮಧ್ಯೆ ಒಂದು ಕ್ರಿಯೇಟಿವ್ ಪ್ರೋಸೆಸ್ ಬೆಳೀತಾ ಹೋಗುತ್ತೆ. ಆ ಪ್ರಯತ್ನ ನಾನು ಈ ಸಿನಿಮಾದಲ್ಲಿ ಮಾಡಿದ್ದೀನಿ. ಅದ್ಭುತವಾದ ನಟರಾಗಿರೋದ್ರಿಂದ ಅದ್ರ ಜೊತೆ ಅವ್ರು ನನ್ನ ಜೊತೆ ಸ್ಪಂದಿಸಕ್ಕೆ ಆಗಿದೆ ಅಂತ ಅನ್ಸ್ಕೊಳ್ತೀನಿ. ಕೊನೆಯದಾಗಿ ಒಂದಿಷ್ಟು ಹಳೆ ನೆನಪುಗಳ ಜೊತೆಗೇನೆ ಬಲರಾಮನ ದಿನಗಳು ಸಿನಿಮಾ ತೆರೆಗೆ ಬರೋದಕ್ಕೆ ರೆಡಿ ಆಗ್ತಾ ಇದೆ. ನಾವು ನೋಡ್ತಾ ಇದ್ವಿ ಮೇಕಿಂಗ್ಸ್ನಲ್ಲೂ ಕೂಡ ಒಂದಷ್ಟು ಕ್ಷಣಗಳನ್ನ ಮತ್ತೆ ರಿಲೀವ್ ಮಾಡುವಂಥ ಮೂಮೆಂಟ್ ಇದೆ ಅಂತ ನಾವು ಅಂದಾಜು ಮಾಡ್ಕೋಬೋದು. ಸಂಕ್ರಾಂತಿ ಸುಗ್ಗಿ ಸಂಭ್ರಮ, ಒಂದು ಹೊಸ ಪ್ರಾರಂಭ ಶುರುವಾಗಿದೆ. ಇಂಡಸ್ಟ್ರಿಯ ಎಲ್ಲ ಆಗು ಹೋಗುಗಳನ್ನು ನೀವು ಒಬ್ಬ ಕ್ರಿಯೇಟರ್ ಆಗಿ ಅಬ್ಸರ್ವ್ ಮಾಡ್ತಾ ಇರ್ತೀರಾ. ಕನ್ನಡ ಪ್ರೇಕ್ಷಕರಿಗೆ ಕೊನೆಯದಾಗಿ ಏನು ಹೇಳ್ತೀರಾ ನೀವು? ಕನ್ನಡ ಪ್ರೇಕ್ಷಕರಿಗೆ ನಾನು ಏನು ಹೇಳಕ್ಕೆ ಹೋಗೋದಿಲ್ಲ. ಯಾಕೆಂದರೆ ಭಾರತದಲ್ಲಿ ಬಹಳ ಟೇಸ್ಟ್ ಇರೋಂಥ, ಬಹಳ ಬುದ್ಧಿ ಇರೋಂಥ, ಬಹಳ ಪ್ರಬುದ್ಧತೆ ಇರೋಂಥ ನೋಡುಗ ವರ್ಗ ಅಂದರೆ ಕನ್ನಡ ಪ್ರೇಕ್ಷಕರು. ನಾವು ಅವರ ಮಟ್ಟಕ್ಕೆ ಏರಬೇಕಾಗಿದೆ. ಯಾವಾಗಲೂ ಪ್ರತಿ ಸಿನಿಮಾದಲ್ಲೂ ಅವ್ರು ಎಲ್ಲೋ ಇದ್ದಾರೆ. ನಾವು ಅವರ ಬಯಕೆಯನ್ನು, ಅವರ ಆಸೆಗಳನ್ನು ಈಡೇರಿಸುವ ಪ್ರಯತ್ನದಲ್ಲಿರ್ತೀವಿ. ಆದ್ದರಿಂದ ನಾವು ಈ ಸಿನಿಮಾನ ಬಹಳ ಶ್ರದ್ಧೆಯಿಂದ, ಪ್ರಾಮಾಣಿಕತೆಯಿಂದ ಹಾಗೂ ಅವ್ರ ಬಗ್ಗೆ ಸಂಪೂರ್ಣ ಗೌರವ ಹಾಗೂ ಪ್ರೀತಿಯಿಂದ ಈ ಸಿನಿಮಾನ ಮಾಡಿದ್ವಿ. ಆದ್ದರಿಂದ ಅವರ ಆಶೀರ್ವಾದ, ಅವರ ಬೆಂಬಲ ನಮ್ಮ ಜೊತೆ ಇರಲಿ ಅಂತ ನಾನು ಅವ್ರ ಹತ್ರ ಕೇಳ್ಕೊಳ್ತೀನಿ. ಓಕೆ ಸರ್, ಒನ್ಸ್ ಅಗೈನ್ ಹ್ಯಾಪಿ ಸಂಕ್ರಾಂತಿ ನಿಮಗೊಂದು ದೊಡ್ಡ ಗೆಲುವು ತಂದುಕೊಡ್ಲಿ. ಥ್ಯಾಂಕ್ ಯು. ಇವಿಷ್ಟು ನಿರ್ದೇಶಕರಾಗಿರೋ KM ಚೈತನ್ಯ ಅವರ ಸಂಕ್ರಾಂತಿಯ ಮಾತುಗಳು. ಕ್ಯಾಮ್ರಾ ಪರ್ಸನ್ ಲಕ್ಷ್ಮೀಕಾಂತ್ ಜೊತೆ ಮಾವಳಿ ಕಾರ್ತಿಕ್, ಕರ್ನಾಟಕ ನ್ಯೂಸ್ 8 ಮಂಡ್ಯ.